ಬಿಜೆಪಿಯ ಯತ್ನಾಳ್ ಆದ್ರ ಕಾಂಗ್ರೆಸ್ನ ರಾಜಣ್ಣ. ಯತ್ನಾಳ್ ರೀತಿಯಲ್ಲೇ ರಾಜಣ್ಣ ಉಚ್ಚಾಟನೆ ಮಾಡಿದ್ರು. ರಾಜೀನಾಮೆ ಬಿಜೆಪಿಯಲ್ಲಿ ವಿವಾದದ ಹೇಳಿಕೆ ಮೂಲಕ ಡ್ಯಾಮೇಜ್ ಮಾಡಿದಂತಹ ಯತ್ನಾಳ್ ಇತ್ತ ಕಾಂಗ್ರೆಸ್ನಲ್ಲಿ ಮುಜುಗರ ಹೇಳಿಕೆಗಳಿಂದ ರಾಜಣ್ಣ ಅವರ ತಲೆದಂಡವಾಗಿದೆ. ಹೇಳಿಕೆಗಳಿಂದ ಬಿಜೆಪಿ ಹೈಕಮಾಂಡ್ಗೆ ಕಿರಿಕಿರಿಯನ್ನ ಮಾಡಿದಂತಹ ಯತ್ನಾಳ್ ಕಾಂಗ್ರೆಸ್ನಲ್ಲೂ ರಾಜಣ್ಣ ಹೇಳಿಕೆಗಳಿಂದ ಹೈಕಮಾಂಡ್ಗೆ ತಲೆಬೆಸಿ ರಾಜೀನಾಮೆ ಬಳಿಕ ರಾಜಣ್ಣಗೆ ಪಕ್ಷದಿಂದಲೂ ಉಚ್ಚಾಟನೆಯ ಭೀತಿ. ಬಿಜೆಪಿ ಯತ್ನಾಳ್ರನ್ನ ಯಾವ ರೀತಿಯಾಗಿ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ರಾಜಣ್ಣನವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ? ಒಂದ್ ಕಡೆ ಭೀತಿ ಶುರುವಾಗಿದೆ. ಪದೇ ಪದೇ ಪಕ್ಷಕ್ಕೆ ಮುಜುಗರನ್ನ ಮಾಡುವಂತಹ ಕೆಲಸಗಳನ್ನು ಮಾಡ್ಕೊಳ್ತಾನೆ ಬಂದಿದ್ರು KN ರಾಜಣ್ಣ. ಅವರು ನೇರ ನುಡಿ ಮತ್ತೆ ನೇರವಾಗಿ ಕೌಂಟರ್ ಕೊಡುವಂತಹ ಕೆಲಸಗಳನ್ನ ಮೊದಲಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವರ ಸ್ವಭಾವವೂ ಹೌದು. ರಾಜಣ್ಣ ರಾಜೀನಾಮೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ರಾಜಣ್ಣ ರಾಜೀನಾಮೆ ಕೊಟ್ಟಿರೋ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ. ಮಾಧ್ಯಮದವರು ಹೇಳ್ತಿರೋದು ಮಾತ್ರ ಗೊತ್ತು ಅಂತ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟಿರೋದೇ ಗೊತ್ತಿಲ್ಲ, ಅಂಗೀಕಾರದ ಬಗ್ಗೆ ಹೇಗ್ ಗೊತ್ತಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದೀರಾ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ಸುತ್ತ ಹೇಳ್ತಾರೆ. ರಾಜೀನಾಮೆ ಕೊಟ್ಟಿರೋದೇ ಗೊತ್ತಿಲ್ಲ ಅಂದ್ರೆ ಅಂಗೀಕಾರ ಆಗದೆ ಹೆಂಗ್ ಗೊತ್ತಾಗುತ್ತೆ ನನಗೆ? ಯಾವ ವಿಚಾರವಾಗಿ ಸರ್ ಈ ಒಂದು ರಾಜೀನಾಮೆ ಅಟ್ಲೀಸ್ಟ್ ಸರ್ ವಿಚಾರ ಆದ್ರೂ ಕೇಳಿ ಬರ್ತಾ ಇದೆ. ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಮಾಧ್ಯಮದಲ್ಲಿ ಮಾತ್ರ ಬರ್ತಾ ಇರೋದು ಹೊರತು ಅಲ್ಲೇನು ನಮ್ಮಲ್ಲಿ ಏನೂ ಚರ್ಚೆ ನಡೆದಿಲ್ಲ. ಇದಿಷ್ಟು ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.